ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿರುವಂಥದ್ದು. ಇಲ್ಲಿ ಫಲಾನುಭವಿಗಳು ಯಾರೆಲ್ಲ 23ನೇ ಕಂತಿನ ಹಣಕ್ಕಾಗಿ ವೆಯ್ಟ್ ಮಾಡ್ತಿದ್ರಿ, ನಿಮಗೆಲ್ಲ ಒಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿರುವಂಥದ್ದು. ಫಲಾನುಭವಿಗಳಿಗೆ ನೋಡಿ, ನಿನ್ನೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಕೆಲವೊಬ್ಬರಿಗೆ 2,000 ಹಣ ಕ್ರೆಡಿಟ್ ಆಗ್ತಿದೆ, ಕೆಲವೊಬ್ಬರಿಗೆ 4,000 ಹಣ ಆದರೆ ಕ್ರೆಡಿಟ್ ಆಗ್ತಿದೆ. ಸೊ ಇದು ಯಾವ ಕಂತಿನ ಹಣ ಯಾವ ರೀತಿ ಜಮಾ ಆಗ್ತಿದೆ, ನಿಮ್ಗೆ ಯಾವಾಗ ಬರುತ್ತೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಿರುತ್ತೆ. ಆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ನವೆಂಬರ್ ತಿಂಗಳು ಸ್ಟಾರ್ಟ್ ಆದಾಗಿಂದ ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಅಂತ ಹೇಳಿಬಿಟ್ಟು ಫಲಾನುಭವಿಗಳು ಸಾಕಷ್ಟು ವೆಯ್ಟ್ ಮಾಡ್ತಾನೆ ಇದ್ರು. ಮೊದಲಿಗೆ ನವೆಂಬರ್ 19ನೇ ತಾರೀಕು ಬರುತ್ತೆ ಅಂತ ಅನ್ಕೊಂಡಿದ್ವಿ. ಅದಾದಮೇಲೆ ನಾನು ನಿಮಗೆ ನಿನ್ನೆ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೆ, ಇನ್ನೊಂದು 5 ದಿನಗಳ ಒಳಗಡೆ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಜಮಾ ಆಗುತ್ತೆ ಅಂತ ಹೇಳಿಬಿಟ್ಟು. ಈಗ ನಿಮಗೆ ನೋಡಿ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಸರ್ಕಾರದ ಕಡೆಯಿಂದ ಈಗಾಗಲೇ ಹಣ ಬಿಡುಗಡೆ ಮಾಡಿದ್ದಾರೆ ಆ್ಯಂಡ್ ಹಾಗೇನು DBT ಪ್ರೋಸೆಸ್ಸನ್ನು ಸಹ ಶುರು ಮಾಡಿರುವಂಥದ್ದು. ಕಳೆದ 2 ದಿನಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹಂತವಾಗಿ ಬ್ಯಾಂಕ್ ಖಾತೆಗಳಿಗೆ ಹಣ ಆದರೆ ಜಮಾ ಆಗ್ತಿದೆ. 2,000 ಹಣ ಜಮಾ ಆಗ್ತಿದೆ ಆ್ಯಂಡ್ ಹಾಗೇನು 4,000 ಹಣನೂ ಸಹ ಜಮಾ ಆಗ್ತಿರುವಂಥದ್ದು. ಈಗ 23ನೇ ಕಂತಿನ ಹಣ ಫೈನಲಿ ಸರ್ಕಾರದ ಕಡೆಯಿಂದ ಬಿಡುಗಡೆ ಮಾಡಿದ್ದಾರೆ ಆ್ಯಂಡ್ ಈಗಾಗಲೇ ಸಹ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆದರೆ ಆಗಿರುವಂಥದ್ದು. ನೋಡಿ, 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಅರ್ಹರಿರೋದ್ರಿಂದ ಈಗ ಒಂದು ಪ್ರೋಸೆಸ್ ಏನು ಶುರು ಮಾಡಿದ್ದಾರೆ. ನಿನ್ನೆ ಅಂತೂ ಅಂದರೆ ದಿನಾಂಕ 27ನೇ ತಾರೀಕು ನವೆಂಬರ್ ತಿಂಗಳಲ್ಲಿ ಸಾಕಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಆದರೆ ರಿಸೀವ್ ಆಗಿದೆ, 2,000 ಹಣ. ಸೊ ನಿಮಗೇನಾದರೂ ಇನ್ನೂ 23ನೇ ಕಂತಿನ ಹಣ ಬಂದಿಲ್ಲ ಅಂತ ಅಂದರೆ ನೀವ್ಯಾರು ಟೆನ್ಷನ್ ಪಡುವಂಥ ಅವಶ್ಯಕತೆ ಇಲ್ಲ. ನೀವು ಯಾವುದೇ ಜಿಲ್ಲೆಯ ಫಲಾನುಭವಿ ಆಗಿರಿ, ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಇನ್ನು ಕೆಲವೇ ದಿನಗಳ ಒಳಗಡೆ, ಅದು ಇವತ್ತಾದರೂ ಹಣ ಜಮಾ ಆಗ್ಬೋದು, ನಾಳೆ ಆದರೂ ಜಮಾ ಆಗ್ಬೋದು, ಇಲ್ಲ ಅಂತಂದರೆ ನಾಳಿದ್ದಾದರೂ ಜಮಾ ಆಗ್ಬೋದು. ಬಟ್ 100% ಆಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ DBT ಮುಖಾಂತರ ನೇರವಾಗಿ ಹಣ ಆದರೆ ಜಮಾ ಆಗುವಂಥದ್ದು. ಸೊ ನಿಮಗೆ ಅನಿಸ್ತಿರ್ಬೋದು, ಇದು ನವೆಂಬರ್ ತಿಂಗಳಿಂದ ಹೇಳ್ತಾನೆ ಇದ್ದಾರೆ, ಇವಾಗ ಬಿಡುಗಡೆ ಮಾಡ್ತಾರೆ, ಇವಾಗ ಜಮಾ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಬಟ್ ಈಗಾಗಲೇ ಅಫಿಷಿಯಲ್ ಆಗಿ DBT ಮುಖಾಂತರ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಜಮಾ ಮಾಡಿರುವಂಥದ್ದು. ಹಾಗಿದ್ರೆ ಯಾವ ಜಿಲ್ಲೆಯವರಿಗೆ ಬಂದಿದೆ 23ನೇ ಕಂತಿನ ಹಣ, ನಿಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು ನೀವು ಕೇಳ್ಬೋದು. ನೋಡಿ, ಇದರ ಒಂದು ಪ್ರೋಸೆಸ್ ಬಂದುಬಿಟ್ಟು ಇವತ್ತು ಈ 15 ಜಿಲ್ಲೆಗಳಿಗೆ, ಇವತ್ತು ಈ 20 ಜಿಲ್ಲೆಗಳಿಗೆ ಅಂತ ಬಿಡುಗಡೆ ಆದರೆ ಮಾಡಿಲ್ಲ. ಈಗ DBT ಮುಖಾಂತರ ಶುರು ಮಾಡಿದಾಗಿಂದ ಎಲ್ಲ ಜಿಲ್ಲೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಜಮಾ ಆಗಿರುವಂಥದ್ದು. ಪ್ರತಿಯೊಬ್ಬರು ಕಮೆಂಟ್ಸನ್ನು ಮಾಡ್ತಾ ಇದ್ದಾರೆ, 23ನೇ ಕಂತಿನ ಹಣ ನಮಗೆ ರಿಸೀವ್ ಆಗಿದೆ, 23ನೇ ಕಂತಿನ ಹಣ ನಮಗೆ ರಿಸೀವ್ ಆಗಿದೆ, ನಾವು ಈ ಜಿಲ್ಲೆಯವರು ಅಂತ ಹೇಳಿಬಿಟ್ಟು. ಸೊ ಇದು ಬ್ಯಾಚ್ ವೈಸು ಬ್ಯಾಂಕ್ ಖಾತೆಗಳಿಗೆ ಹಣ ಆದರೆ ಜಮಾ ಮಾಡುವಂತಹ ಪ್ರಕ್ರಿಯೆ ಆಗಿರೋದ್ರಿಂದ ಬ್ಯಾಚ್ ವೈಸು ಹಣ ಜಮಾ ಮಾಡ್ತಾ ಬರ್ತಿದ್ದಾರೆ. ನಿಮಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇವತ್ತಂತೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಹೆಚ್ಚು ಫಲಾನುಭವಿಗಳಿಗೆ 23ನೇ ಕಂತಿನ ಹಣ ಜಮಾ ಮಾಡ್ತಾರೆ. ಸೊ ನಿಮಗೆ 23ನೇ ಕಂತಿನ ಹಣದ ಬಗ್ಗೆ ಯಾವುದೇ ಟೆನ್ಷನ್ ಬೇಡ, ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಅತಿ ಶೀಘ್ರದಲ್ಲೇ ಬರುತ್ತೆ. ಜಸ್ಟ್ ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸನ್ನು ಚೆಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಗೊತ್ತು, ಒಂದ್ಸರಿ ಇದರ ಒಂದು ಪ್ರೋಸೆಸ್ಸು ಶುರು ಆಗಿದೆ ಅಂತ ಅಂದರೆ ಒಂದು 6 to 10 ಡೇಸ್ ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ DBT ಮುಖಾಂತರ ಹಣ ಆದರೆ ಜಮಾ ಆಗುವಂಥದ್ದು. ಸ್ಟೆಪ್ ಬೈ ಸ್ಟೆಪ್ಪು ನೀವು ಈಗಾಗಲೇ 22ನೇ ಕಂತಿನ ಹಣದವರೆಗೂ ಹಣ ಪಡ್ಕೊಂಡಿದ್ದೀರಾ. ಈಗ ನೆಕ್ಸ್ಟ್ ನಿಮಗೆ ಬಂದುಬಿಟ್ಟು ಇಲ್ಲಿ 23ನೇ ಕಂತಿನ ಹಣ ಆದರೆ ಜಮಾ ಆಗಬೇಕು. ಆ 23ನೇ ಕಂತಿನ ಹಣ ಅತಿ ಶೀಘ್ರದಲ್ಲೇ ಜಮಾ ಆಗುತ್ತೆ ಆ್ಯಂಡ್ ಈಗಾಗಲೇ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಬಂದಿರ್ಬೋದು. ಒಂದ್ಸಲಿ ಬ್ಯಾಂಕ್ ಬ್ಯಾಲೆನ್ಸನ್ನು ಚೆಕ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಮೆಸೇಜ್ ಬಂದಿರುತ್ತೆ, ಮೆಸೇಜ್ ಬಾಕ್ಸನ್ನು ಹೋಗಿ ಚೆಕ್ ಮಾಡಿ. ಓಕೆನಾ? 23ನೇ ಕಂತಿನ ಹಣಕ್ಕಾಗಿ ಯಾರು ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಇನ್ನು ಅತಿ ಶೀಘ್ರದಲ್ಲೇ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ ಆ್ಯಂಡ್ ಈಗಾಗಲೇ ಒಂದಿಷ್ಟು ಲಕ್ಷ ಫಲಾನುಭವಿಗಳಿಗೆ ಬಂದಿದೆ. 23ನೇ ಕಂತಿನ ಹಣ ಯಾರಿಗೆಲ್ಲ ರಿಸೀವ್ ಆಗಿದೆಯೋ ಪ್ರತಿಯೊಬ್ಬರು ಮರೀದೆ ಕಮೆಂಟನ್ನು ಮಾಡಿ ಯಾವಾಗ ರಿಸೀವ್ ಆಯಿತು ಆ್ಯಂಡ್ ಹಾಗೇನು ನೀವು ಯಾವ ಜಿಲ್ಲೆಯ ಫಲಾನುಭವಿಗಳು ಅಂತ ಹೇಳಿ. ಈಗ ನೋಡಿ, ಆ್ಯಂಡ್ ಈಗ 2,000 ಹಣ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಬರ್ತಿದೆ ಆ್ಯಂಡ್ ಇನ್ನೊಂದು ಕಡೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 4,000 ಹಣ ಆದರೆ ಬರ್ತಿರುವಂಥದ್ದು. ಹೌದು, 4,000 ಹಣ ಬಂದಿದೆ. ಹಾಗಿದ್ರೆ 23, 24ನೇ ಕಂತಿನ ಹಣ ಒಟ್ಟಿಗೆ 4,000 ಬರ್ತಿದೆಯಾ ಅಂತಂದರೆ ಖಂಡಿತವಾಗ್ಲೂ 23, 24ನೇ ಕಂತಿನ ಹಣ ಒಟ್ಟಿಗೆ 4,000 ಬಂದಿಲ್ಲ. 22ನೇ ಕಂತಿನ ಹಣ ಇದುವರೆಗೂ ಯಾರಿಗಾದರೆ ಪೆಂಡಿಂಗ್ ಇತ್ತು, ಇಲ್ಲಿ ಕೇವಲ ಒಂದಿಷ್ಟು ಫಲಾನುಭವಿಗಳಿಗೆ 22ನೇ ಕಂತಿನ ಹಣ ಪೆಂಡಿಂಗ್ ಇತ್ತು. 22ನೇ ಕಂತಿನ ಹಣ ಪೆಂಡಿಂಗ್ ಇರುವಂತಹ ಫಲಾನುಭವಿಗಳಿಗೆ ಈಗ 23ನೇ ಕಂತಿನ ಹಣ ಒಟ್ಟಿಗೆ ಸೇರಿ 4,000 ಹಣ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಆದರೆ ಜಮಾ ಆಗ್ತಿರುವಂಥದ್ದು. ನೀವು ಯಾರು ಕನ್ಫ್ಯೂಸ್ ಆಗೋದಕ್ಕೆ ಹೋಗಬೇಡಿ. 23, 24ನೇ ಕಂತಿನ ಹಣ ಒಟ್ಟಿಗೆ 4,000 ಬರ್ತಿದೆ. ಇಲ್ಲಿ ನಮಗೆ ನೋಡಿದ್ರೆ ಕೇವಲ 2,000 ಬಂದಿದೆ ಅಂತ ಹೇಳಿಬಿಟ್ಟು ಇಲ್ಲಿ ಬರ್ತಿರುವಂಥದ್ದು. 22ನೇ ಕಂತಿನ ಹಣ ಅಕ್ಟೋಬರ್ ಟೈಮಲ್ಲಿ ಅಂದರೆ ದಸರಾ ಹಬ್ಬಕ್ಕೆ ಏನು ಹಣ ಬಿಡುಗಡೆ ಮಾಡಿದ್ರು, ಹಣ ಬಿಡುಗಡೆ ಮಾಡಿದ್ದ ಆದಮೇಲೆ ಅಲ್ಲಿ ಯಾರಿಗಾದರೆ ಫಲಾನುಭವಿಗಳಿಗೆ 22ನೇ ಕಂತಿನ ಹಣ ಇದುವರೆಗೂ ಜಮಾ ಆಗಿರಲಿಲ್ವೋ ಅಂತಹ ಫಲಾನುಭವಿಗಳಿಗೆ 22, 23ನೇ ಕಂತಿನ ಹಣ ಒಟ್ಟಿಗೆ 4,000 ಹಣ ಆದರೆ ಜಮಾ
ಜಮಾ ಆಗ್ತಿರುವಂಥದ್ದು. ಓಕೆನಾ. ಸೊ ಇದೊಂದು ಕಡೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಕುರಿತು ಗುಡ್ ನ್ಯೂಸ್ ಆದರೆ ನೀವು ಕೇಳ್ಬೋದು, ಹಾಗಿದ್ರೆ ಈಗ ನೀವು ನಿನ್ನೆ ಹೇಳಿದ್ರಿ ವಿತಿನ್ 5 ಡೇಸ್ ಒಳಗಡೆ ಬರುತ್ತೆ ಅಂತ ಹೇಳಿದ್ರಲ್ವಾ. ಸೊ ಈಗ ಆಗಿದ್ರೆ ಇವತ್ತು 28ನೇ ತಾರೀಕು ಗೃಹಲಕ್ಷ್ಮಿ ಸಂಘಕ್ಕೆ ಚಾಲನೆಯನ್ನು ಕೊಡ್ತಾರ ಅಂತ ಹೇಳಿಬಿಟ್ಟು, ಹೌದು ಗೃಹಲಕ್ಷ್ಮಿ ಸಂಘಕ್ಕೆ ಚಾಲನೆಯನ್ನು ಕೊಡ್ತಾರೆ. ಇವತ್ತು ಗೃಹಲಕ್ಷ್ಮಿ ಸಂಘಕ್ಕೆ ಚಾಲನೆಯನ್ನು ಕೊಟ್ಟಿದ್ದ ಆದಮೇಲೆ ನೀವು ಇವತ್ತೇ ಅರ್ಜಿಯನ್ನು ಸಲ್ಲಿಸಿ ಗೃಹಲಕ್ಷ್ಮಿ ಸಂಘಕ್ಕೆ ಜಾಯಿನ್ ಆಗ್ಬೋದು. ಏನೆಲ್ಲ ಷರತ್ತುಗಳಿದ್ದಾವೆ ಅಂತ ಹೇಳಿಬಿಟ್ಟು ನಮಗೆ ಇವತ್ತು ಕ್ಲಿಯರ್ ಆಗಾದರೆ ಗೊತ್ತಾಗುತ್ತೆ. ನಾನು ನಿಮಗೆ ನಾಳೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಬಟ್ ಇದು ಯಾಕೆ 23ನೇ ಕಂತಿನ ಹಣ ಸ್ವಲ್ಪ ಅರ್ಲಿಯಾಗಿ ಜಮಾ ಮಾಡಿದ್ದಾರೆ ಅಂದರೆ, ಅರ್ಲಿಯಾಗಿ ಅಂತಂದರೆ ಗೃಹಲಕ್ಷ್ಮಿ ಸಂಘಕ್ಕೆ ಚಾಲನೆ ಕೊಡೋದಕ್ಕಿಂತ ಒಂದು 2 ದಿನ ಮುಂಚೆ ಏನಕ್ಕೆ ಬಿಡುಗಡೆ ಮಾಡಿದ್ರು ಅಂತ ಅಂದರೆ, 2,000 ಅಮೌಂಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಈಗಲೇ ಬಂದಿರೋದ್ರಿಂದ ನೀವು ಗೃಹಲಕ್ಷ್ಮಿ ಸಂಘಕ್ಕೆ ಜಾಯಿನ್ ಆಗೋದಕ್ಕೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ, ನಿಮಗೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಮಾಡಿರೋವಂಥದ್ದು. ಸೊ ಹಾಗಾಗಿ ನಿಮಗೆ ಈಗ 2,000 ಹಣ ಕ್ರೆಡಿಟ್ ಆಗಿದೆ ಅಲ್ವಾ, 23ನೇ ಕಂತಿನ ಹಣ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಗೃಹಲಕ್ಷ್ಮಿ ಸಂಘಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾದಮೇಲೆ ಗೃಹಲಕ್ಷ್ಮಿ ಸಂಘಕ್ಕೆ ಜಾಯಿನ್ ಆದರೆ ಆಗ್ಬೋದು. ಇದು ನಿಮ್ಮ ಒಂದು ಆಸಕ್ತಿ ಆಗಿರ್ತದೆ. 100% ಎಲ್ಲರೂ ಜಾಯಿನ್ ಆಗಬೇಕು ಅನ್ನುವಂಥದ್ದು ಏನಿಲ್ಲ. ಗೃಹಲಕ್ಷ್ಮಿ ಸಂಘಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ತಿಂಗಳು ಹಣ ಪಡ್ಕೊಳ್ಳುವಂತಹ ಎಲ್ಲ ಫಲಾನುಭವಿಗಳು ಅರ್ಹರಿರ್ತೀರ, ನೀವು ಅರ್ಜಿಯನ್ನು ಸಲ್ಲಿಸಬಹುದು ಆಗಿರುತ್ತೆ. ಏನೆಲ್ಲ ಷರತ್ತುಗಳು ಅನ್ವಯಿಸುತ್ತವೆ ಅಂತ ಹೇಳಿ ಇವತ್ತಿನ ಒಂದು ಚಾಲನೆಯನ್ನು ಕೊಟ್ಟಿದ್ದ ಆದಮೇಲೆ ನಮಗೆ ಗೊತ್ತಾಗುತ್ತೆ. ನಾನು ನಿಮಗೆ ನಾಳೆ ವಿಡಿಯೋದಲ್ಲಿ ಆದರೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ನಿಮಗೇನಾದರೂ 23ನೇ ಕಂತಿನ ಹಣ ಬಂದಿಲ್ಲ ಅಂತಂದರೆ ಏನೂ ಟೆನ್ಷನ್ ತಗೊಳ್ಳೋದಕ್ಕೆ ಹೋಗಬೇಡಿ. ಇನ್ನೊಂದು ವಾರ ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ. ಹಂತವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬರುತ್ತೆ. ಯಾವ ಕ್ಷಣದಲ್ಲಾದರೂ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಅಮೌಂಟ್ ಆದರೆ ಕ್ರೆಡಿಟ್ ಆಗ್ಬೋದು. ಇವತ್ತಾಗಲಿ, ನಾಳೆ ಆಗಲಿ, ಇವತ್ತು ಒಂದು ಗಂಟೆಗಾಗಲಿ, 2 ಗಂಟೆಗಾಗಲಿ, ಯಾವುದೇ ಒಂದು ಟೈಮಿಂಗ್ಸ್ ಆದರೆ ಕರೆಕ್ಟಾಗಿ ಇದೇ ಟೈಮಿಂಗ್ ಅಂತ ಏನಿಲ್ಲ. ನಿಮ್ಮ ಒಂದು ಬ್ಯಾಂಕ್ ಖಾತೆಗಾದರೆ 23ನೇ ಕಂತಿನ ಹಣ ಬರುತ್ತೆ. ಆ್ಯಂಡ್ ಈಗ 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಅರ್ಹರಿರೋದ್ರಿಂದ ಹಂತವಾಗಿ ಬ್ಯಾಚ್ ವೈಸು ಹಣ ಜಮಾ ಮಾಡ್ತಾ ಹೋಗ್ತಾರೆ. ಒಂದಿನ 5 ಲಕ್ಷ ಫಲಾನುಭವಿಗಳಿಗೆ, ಇನ್ನೊಂದು ದಿನ 10 ಲಕ್ಷ ಫಲಾನುಭವಿಗಳಿಗೆ, ಇನ್ನೊಂದು ದಿನ 20 ಲಕ್ಷ ಫಲಾನುಭವಿಗಳಿಗೆ ಈ ರೀತಿ ಜಮಾ ಮಾಡ್ತಾ ಹೋಗ್ತಾರೆ. DBT ಮುಖಾಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬರುತ್ತೆ. ಇವತ್ತಿನ ಈ ವಿಡಿಯೋಗೆ ಪ್ರತಿಯೊಬ್ಬರೂ ಸಹ ನಿಮಗೆ 23ನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ವ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ. ನೀವು ಮಾಡೋ ಕಮೆಂಟಿಂದ ನಿಮ್ಮ ಒಂದು ಫ್ರೆಂಡ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ. ಗೃಹಲಕ್ಷ್ಮಿ ಯೋಜನೆಯ ಹಣ ಪ್ರೋಸೆಸ್ ಯಾವ ರೀತಿ ಇದೆ, ಯಾರಿಗೆ ಬಂದಿದೆ, ಹೌದು ನಮ್ಮ ಜಿಲ್ಲೆಯವರಿಗೂ ಬಂದಿದೆ, ನನಗೂ ಬಂದಿದೆ ಅಂತ ಹೇಳಿಬಿಟ್ಟು ಯಾರಿಗಾದರೂ ಬಂದಿಲ್ವೋ ಅವರಿಗೆ ಒಂದು ರೀತಿ ಧೈರ್ಯ ತುಂಬ್ದಂಗೆ ಇರುತ್ತೆ. ಸೊ ಪ್ರತಿಯೊಬ್ಬರು ಇವತ್ತಿನ ಈ ವಿಡಿಯೋಗೆ ಕಮೆಂಟ್ ಮಾಡಿ, ಮರಿದೆ ಲೈಕನ್ನು ಆದರೆ ಮಾಡಿ. ಓಕೆನಾ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.